ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿರ್ಬೋದು, ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡ್ತೀವಿ ಅನ್ನೋದನ್ನು. ಆಮೇಲೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಯುಗಾದಿ ಹಬ್ಬಕ್ಕಾಗಿ ಬೇವು ಬೆಲ್ಲವನ್ನು ವಿವಿಧ ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಪಾನಕದ ಥರ ಮಾಡ್ತಾರೆ, ಕೆಲವರು ಉದುರಾಗಿ ಮಾಡ್ತಾರೆ. ಇವತ್ತು ನಾನು ಕೂಡ ಬೇವು ಬೆಲ್ಲವನ್ನು ಮಾಡಬೇಕಂತ ಇದ್ದೀನಿ. ಅದನ್ನು ತಮ್ಮೆಲ್ಲರ ಜೊತೆಗೆ ಮಾಡಬೇಕು ಅನ್ನೋದಕ್ಕೆ ಈ ವಿಡಿಯೋನ ಮಾಡಿಸ್ತಾ ಇದ್ದೀನಿ. ನಿಮ್ಮೆಲ್ಲ ಹಬ್ಬದ ಸಂಭ್ರಮ ಅಂತ ಹೇಳಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕುವಂಥದ್ದು, ಆಮೇಲೆ ಮಾವಿನ ಎಲೆ ತೋರಣವನ್ನು ಕಟ್ಟುವಂಥದ್ದು, ಅದೇ ರೀತಿ ದೇವ್ರ ಪೂಜೆ ಮಾಡುವಂಥದ್ದು ಎಲ್ಲ ಮಾಡ್ತೀವಿ. ಜೊತೆಗೆ ಮುಖ್ಯವಾದದ್ದು ಇವತ್ತು ಬೇವು ಬೆಲ್ಲದ ಪ್ರಸಾದವನ್ನು. ಈಗ ನೋಡ್ರಿ, ಬೇವು ಬೆಲ್ಲ ಪ್ರಸಾದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಎಲ್ಲ ಹಣ್ಣುಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಅನ್ನೋದು ನೋಡ್ರಿ, ಈ ದಾಳಂಬ್ರಿ ಇದೆ, ಈ ಮಾವಿನಕಾಯಿ ಇದೆ, ಮತ್ತು ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಮತ್ತು ಕಲ್ಲು ಸಕ್ಕರೆ, ಬೆಲ್ಲ, ಮುಖ್ಯವಾಗಿ ಬೇವು, ಅದ್ರ ಜೊತೆಗೆ ಬಾದಾಮಿ, ಆಮೇಲೆ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ತಂದಿದ್ದೆ. ಎಲ್ಲಿಟ್ಟಿದ್ದೀನಿ ಅಂತ ಸಿಗ್ತಾ ಇಲ್ಲ. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದೇನು ಪುಟಾಣಿ, ಇದರಲ್ಲಿ ಏಲಕ್ಕಿಯನ್ನು ಕೂಡ ಮಿಕ್ಸಿ ಮಾಡಿ ಹಾಕಿದ್ದೀನಿ. ಇದೆಲ್ಲವನ್ನು ಸೇರಿಸಿ ನಾನು ಬೇವು ಬೆಲ್ಲವನ್ನು ಮಾಡ್ತೀನಿ. ನೀವು ಕೂಡ ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸ್ರಿ. ಇವತ್ತು ಪೂಜೆ ಮಾಡುವಾಗ ಇದನ್ನು ನೈವೇದ್ಯಕ್ಕೆ ಇಡಬೇಕಾಗಿದೆ. ಹಾಗಾಗಿ ಈಗ ಬೇವು ಬೆಲ್ಲವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಪ್ರತಿಯೊಂದು ಹಣ್ಣನ್ನು ಕೂಡ ಒಂದೊಂದಾಗಿ ಇಲ್ಲಿ ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಹಾಕಿದೆ. ಇದು ನೋಡ್ರಿ, ಬಾಳೆಹಣ್ಣು ಅವಾಗಲೇ ಬಾಳುತ್ತಾ ಇದೆ, ಕಟ್ ಮಾಡಿ ಕಪ್ಪಾಗ್ತಾ ಇದೆ. ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ, ಬಾಳೆಹಣ್ಣು ಹಾಕ್ತಾ ಇದ್ದೀನಿ, ಮತ್ತು ದಾಳಂಬ್ರಿ ಹಣ್ಣು ಹಾಕ್ತಾ ಇದ್ದೀನಿ. ನೋಡ್ರಿ, ನಮ್ಮ ಮನೆಗೆ ಯಾವ ಹಣ್ಣು ಅವನ್ನೆಲ್ಲವನ್ನು ಹಾಕ್ಬೋದು. ಆ್ಯಪಲ್ ಹಾಕ್ಬೋದು, ಮತ್ತು ಬೇರೆ ಬೇರೆ ಯಾವ್ಯಾವ ಹಣ್ಣು ತರ್ತಿರೋ ಆ ಹಣ್ಣುಗಳನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು. ನನ್ನ ಹತ್ರ ಏನು ಸಾಧ್ಯ ಅದನೋ, ಏನು ಇತ್ತೋ ಅದನ್ನು ಮಾಡ್ತಾ ಇದ್ದೀನಿ ನಾನು. ಮತ್ತು ಇದು ಮಾವಿನಕಾಯಿನ ಪೀಸಾಗಿ ಮಾಡಿರುವಂಥದ್ದು. ಜೊತೆಗೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಬೆಲ್ಲದ ಜೊತೆಗೆ ಈ ಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ಅದಾದಮೇಲೆ ಈ ಬಾದಾಮಿ ಮತ್ತು ಕಲ್ಲು ಸಕ್ಕರೆ. ಕೆಲವರು ಏನು ಮಾಡ್ತಾರೆ, ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕ್ತಾರೆ. ನನ್ನ ಹತ್ರ ಈ ಕಲ್ಲು ಸಕ್ಕರೆ ಇತ್ತು, ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮತ್ತಷ್ಟು ರುಚಿಯನ್ನು ವೃದ್ಧಿಸುವಂಥದ್ದು ಈ ಪುಟಾಣಿ ಪುಡಿ. ಈ ಪುಟಾಣಿ ಪುಡಿಯೊಂದಿಗೆ ನಾನು ಏನು ಮಾಡಿದ್ದೀನಿ, ಏಲಕ್ಕಿಯನ್ನು ಕೂಡ ಮಿಕ್ಸಿ ಮಾಡಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿ ಇವತ್ತಿನ ಬೇವು ಬೆಲ್ಲ ಪ್ರಸಾದವನ್ನು ಮಾಡೋಣ. ಇವತ್ತು ನಮ್ಮ ಏರಿಯಾದಲ್ಲಿ ಈ ಹಬ್ಬವನ್ನು ಸಂಭ್ರಮಿಸೋಣ ಅಂಥೇಳಿ ಸಾಯಂಕಾಲ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಸಣ್ಣ ತುಣುಕನ್ನು ಕೂಡ ತಮ್ಮ ಮುಂದೆ ಇಡ್ತೀನಿ ಸಾಯಂಕಾಲಕ್ಕೆ. ಏನಂದರೆ, ಎಲ್ಲರೂ ರೇಷ್ಮೆ ಸೀರೆ ಉಟ್ಕೊಂಡು ನಮ್ಮ ಹಬ್ಬದ ವಿಶೇಷತೆಯನ್ನು ಮಾತನಾಡೋಣ, ಆಮೇಲೆ ಹರಟೆ ಹೊಡೆಯೋಣ, ಜೊತೆಗೆ ಹಾಡುಗಳನ್ನು ಹಾಡೋಣ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ದೀವಿ. ಅದನ್ನು ಕೂಡ ತಮ್ಮ ಮುಂದೆ ಇಡ್ತೀನಿ. ಈಗ ನೋಡಿರಿ, ಇಲ್ಲಿ ಈ ಬೇವು ಬೆಲ್ಲ ಮತ್ತು ಎಲ್ಲ ಹಣ್ಣುಗಳೊಂದಿಗೆ ರೆಡಿ ಆಯಿತು. ಇದನ್ನು ದೇವ್ರ ಮುಂದೆ ಪ್ರಸಾದಕ್ಕಾಗಿ ಇಡ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಮತ್ತೆ ಎಲ್ಲರೂ ಇದೇ ಹಬ್ಬವನ್ನು ಆಚರಿಸೋಣ. ಪ್ರತಿ ವರ್ಷ ಹಬ್ಬ ಆಚರಿಸೋಣ. ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಅಂದರೆ, ನಮ್ಮ ಮಕ್ಕಳು ಕೂಡ ಇದನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಈ ಹಬ್ಬವನ್ನು ಈ ರೀತಿ ಆಚರಿಸಬೇಕು ಅನ್ನೋದಕ್ಕೆ ತಮ್ಮೆಲ್ಲರ ಜೊತೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.